ಮೊದಲು ಮಾಡೋಕ್ಕೆ ಶುರು ಮಾಡು. ಮಾಡ್ತಾ ಮಾಡ್ತಾ ತಿಳಿ. ಒಂದಿನ ಕರೆಕ್ಷನ್ ಮಾಡ್ಕೊ. ತಪ್ಪು ಮಾಡಿದ್ದಕ್ಕಾಗಿ ದೇವರ ಮುಂದೆ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊ, ಸ್ವಾಮಿ ತಿಳಿದೇ ಇಷ್ಟು ತಪ್ಪು ಮಾಡಿದ್ದೀನಿ ಅಂತ. ನೀವು ಮಾಡಿದ ಎಲ್ಲ ತಪ್ಪುಗಳನ್ನು ಒಪ್ಪಿಕೊಂಡ ಮಾತ್ರದಿಂದಲೇ ಭಗವಂತ ಕ್ಷಮಾ ಮಾಡುವಂಥ ಕರುಣಾ ಸಮುದ್ರ. ನಿಮ್ಮ ಎಲ್ಲ ಸಂಧ್ಯಾ ವಂದನೆ ಪರ್ಫೆಕ್ಟ್ ಆಗುವ ಹಾಗೆ ಪರಮಾತ್ಮ ಮಾಡ್ತಾನೆ. ಆದರೆ ತಪ್ಪು ಅಂತ ಜೀವನದಲ್ಲಿ ಎಂದೂ ತಿಳ್ಕೊಳ್ಳದೆ ನಾ ಮಾಡಿದ್ದೇ ಸರಿ ಅಂತ ತಿಳ್ಕೊಂಡವನ ತಪ್ಪು ಎಂದೂ ಕೂಡ ಅದು ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಇನ್ನೇನು ಕ್ವಶ್ಚನ್ ಆನ್ಸರ್ ಪೇಪರ್ ಕೊಟ್ಟು ಬರ್ತೀನಿ ಎನ್ನುವಾಗ ಒಂದನೇ ಪ್ರಶ್ನೆಯಿಂದ ಕಡೆ ಪ್ರಶ್ನೆವರೆಗೆ ಒಂದು ಸತಿ ಗ್ಲಾನ್ಸ್ ಮಾಡಬೇಕು. ಒಮ್ಮೆ ನೀವು ಉತ್ತರ ಪತ್ರಿಕೆಯನ್ನು ಅಧಿಕಾರಿಗಳ ಕೈಲಿ ಕೊಟ್ಟು ವಾಪಸ್ ಬಂದ್ರಿ ಅಂತಾದರೆ, ಈ ದೇಹದ ಒಳಗಿರುವ ಪ್ರಾಣ ಒಂದು ಸತಿ ಹೋಯಿತು ಅಂತಾದರೆ ಕರೆಕ್ಷನ್ ಮಾಡಿಕೊಳ್ಳಿಕ್ಕೆ ದೇಹ ಇಲ್ಲ. ದೇಹ ಇರುವಾಗಲೇ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿದರೆ ತಿಳಿಯದೆ ಕಾಲ ಕಳೆದು ಬಿಟ್ಟೆ, ಈಗ ತಿಳಿದಿದ್ದೇನೆ, ಹಿಂದೆ ಮಾಡಿದ್ದೆಲ್ಲ ಅನ್ಯಾಯ ಆಗಿದೆ.